ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್, ನೀವು ಯಾಕೆ ಶಾಕಲ್ಲಿದ್ದೀರಾ? ಲಾಯರ್ ಸರ್ ನನ್ನನ್ನು ಆವಾಗಲೇ ನೋಡಿದೆ, ನಾನೇ ಅವ್ರನ್ನ ವೆಲ್ಕಮ್ ಮಾಡಿದ್ದು. ನೀ ಸ್ವಲ್ಪ ಇರೋ. ಅಲ್ಲಮ್ಮ ಲಕ್ಷ್ಮಿ, ಅವ್ರು ಯಾಕೆ ಬಂದಿದ್ದಾರೆ? ರಾಮ್ ಹತ್ರ ಏನು ಮಾತಾಡ್ತಿದ್ರು? ಅಜ್ಜಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಟೆನ್ಷನ್ ಆಗದೆ ಇರುತ್ತಾ? ಇದ್ದಕ್ಕಿದ್ದಾಗೆ ಮನೆಗೆ ಲಾಯರ್ ಬಂದಿದ್ದಾರೆ ಅಂದರೆ ಮತ್ತೇನಾದರೂ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ. ಬಂದಿರೋದು ಫೇಮಸ್ ಡಿವೋರ್ಸ್ ಲಾಯರ್ ರಾಮ್ ರಾವ್. ಲಕ್ಷ್ಮಿ, ಇದುವರೆಗೂ ನಾನು ನಿನ್ನನ್ನು ಬೈದಿಲ್ಲ. ಇವತ್ತೇ ನಾನು ಬೈದ್ಬಿಡ್ತೀನಿ ಕಣೆ. ಅದೇನಂತ ಕರೆಕ್ಟಾಗಿ ಹೇಳು. ನನ್ನ ಪ್ರಕಾರ ಅವರು ಡಿವೋರ್ಸ್ ಕೊಡ್ಸಕ್ಕೆ ಬಂದಿರಬೇಕು ಅನ್ಸುತ್ತೆ. ಯಾಕೆ ಅಂದರೆ AJ ಅಂತರ ಅವ್ರಿಗೆ ಡಿವೋರ್ಸ್ ಕೊಟ್ಟರೆ ಲೀಲಾ ಅತ್ತೆ ಜೊತೆ ಬದುಕ್ಬೋದು ಅಂತ ಅಂದ್ಕೊಂಡಿರ್ತಾರೆ. ನೋಡೆ, ನೀನು ನನ್ನ ಮಗನಿಗೆ ಏನೋ ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ ಅಂತಂದೆ, ಆದರೆ ಅವನೇ ನಿನಗೆ ಸ್ಪೆಷಲ್ ಆಗಿ ಅವನ ಹಾರ್ಟನ್ನು ಗಿಫ್ಟ್ ಮಾಡ್ತಿದ್ದಾನಲ್ಲೇ. ಖುಷಿನಾ? ಹೋಗಿ ಅಜ್ಜಿ, ನಂಗೆ ನಾಚಿಕೆ ಆಗುತ್ತೆ. ಆದರೆ ನನಗೆ ಒಂದು ಡೌಟು. ಲಾಯರ್ ಬೇರೆ ಯಾವುದಾದ್ರೂ ಕಾರಣಕ್ಕೆ ಬಂದಿದ್ರೆ? ಅಜ್ಜಿ ಬಿಡ್ತು ಅನ್ನಿ. ಅನ್ಕೊಂಡಿರೋದಾದ್ರೆ ಏನೋ ಖುಷಿ, ಅಕಸ್ಮಾತ್ ಆಗಲಿಲ್ಲ ಅಂದರೆ ಏನು ಮಾಡೋದು? ಬೇರೆ ಯಾವುದೋ ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಸುಮ್ಮನಾಗ್ಬಿಡ್ಬೇಕಷ್ಟೆ. ಅಷ್ಟೇ, ಯಾರೇ ಬರಲಿ ಯಾರೇ ಬಿಡ್ಲಿ, ಅವರು ನನ್ನ ಗಂಡನೇ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಸರಿ, ಏನು ಹೇಳು? ಅದು ಕಿಶೋರ್ ಹತ್ರ ಏನೋ ಕಾನ್ಫಿಡೆನ್ಷಿಯಲ್ ಅಂತ ಹೇಳ್ತಿದ್ರಲ್ಲ, ಅದೇ ಥರನೇ ನನಗೂ ಸರ್ಪ್ರೈಸಿಂಗ್ ಆಗಿ ಏನಾದರೂ ಕೊಡಿ. ಸರ್ಪ್ರೈಸಿಂಗ್? ಯಾಕೆ? ಯಾಕೆ ಅಂದರೆ ನೀವು ನ್ಯೂ ಇಯರ್ಗೆ ರೆಗ್ಯುಲರ್ ಆಗಿ ಎಲ್ಲರಿಗೂ ಗಿಫ್ಟ್ ಕೊಡ್ತೀರಾ, ಆದರೆ ನನಗೆ ಸರ್ಪ್ರೈಸಿಂಗ್ ಆಗಿ ಏನಾದರೂ ಗಿಫ್ಟ್ ಕೊಡಿ. ಸಣ್ಣ ಮಕ್ಕಳ ಥರ ಹೇಳ್ತೀಯ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ನಾನು ಚಿಕ್ಕ ಪಾಪು ಅಂತ. ನಾನು ಚುಕ್ಕಿ ಹತ್ರ ಎಷ್ಟು ಜಗಳಾಡ್ತೀನಿ ಗೊತ್ತಾ? ನಾನು ಏಜಲ್ಲಿ ಮಾತ್ರ ಜಾಸ್ತಿ ನಂಬರು, ಆದರೆ ಮುದ್ದಲ್ಲಿ ನಾನೇ ಚಿಕ್ಕವಳು. ನೀವೇ ಹೇಳಿ, ಈ ಮನೇಲಿ ಮುದ್ದಾಗಿರೋ ಮಗು ಅಂದರೆ ನಾನೇ ತಾನೆ? ಈ ಮನೆಯಲ್ಲಿ AJ ಹತ್ರ ಇಷ್ಟು ಈಸಿಯಾಗಿ ಮಾತಾಡೋಕ್ಕೆ ಧೈರ್ಯ ಇದೆ ಅಂದರೆ ಅದು ನಮ್ಮ ಲೀಲಂತೆ ಮಾತ್ರ. ಆಪ್ಷನ್ನೇ ಕೊಟ್ಟಿಲ್ವಲ್ಲ. ಎಸ್, ನೀನೇ ಮುಗ್ದು ಹುಡುಗಿ. ಥ್ಯಾಂಕ್ ಯು ರೀ. ಆಯ್ತಾಯ್ತು, ಈ ಮುದ್ದಾಗಿರೋ ಹುಡುಗಿ ಕೇಳ್ತಾ ಇದ್ದಾಳೆ, ನಾನು ನ್ಯೂ ಇಯರ್ಗೆ ಏನು ಕೊಡ್ತೀರಾ? ನೀನೇ ಹೇಳಿದ್ಯಲ್ಲ ಎಲ್ರಿಗೂ ಗಿಫ್ಟ್ ಕೊಡ್ತೀನಿ ಅಂತ. ಸಿಗುತ್ತೆ. ನನಗೂ ಕೊಡ್ತೀರಾ? ಎಲ್ರಿಗೂ ಅಂತ ಹೇಳಿದೆ ತಾನೇ. ಗಿಫ್ಟ್ ನೋಡಿದ್ರೆ ನನ್ಗೇನು ಅನ್ಸುತ್ತೆ? ಡಿಪೆಂಡ್ಸ್. ಖುಷಿ ಆಗ್ಬೋದು ಅಥವಾ ಡಿಸಪಾಯಿಂಟು ಆಗ್ಬೋದು. ನಾನು ಬಿಡಿ ಯಾವಾಗಲೂ ಕೂಲಾಗಿ ಚಿಲ್ಲಾಗಿ ಇರ್ತೀನಿ, ಸೊ ಖುಷಿ ಆಗ್ಬೋದು. ಆದರೆ ಗಿಫ್ಟ್ ಮಾತ್ರ ಮರಿಬೇಡಿ, ಓಕೆನಾ? ಓಕೆ, ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.